ವಿನಯ್ ಆತ್ಮಹತ್ಯೆ ಕೇಸ್ನಲ್ಲಿ ಮತ್ತೊಂದು ಕಂಪ್ಲೇಂಟ್. ಕೊಡಗು ಎಸ್ಪಿಗೆ ವಿನಯ್ ಸೋದರರಿಂದ ದೂರು ದಾಖಲಾಗಿದೆ. ಸೂಕ್ತ ತನಿಖೆ ನಡೆಸುವಂತೆ ದೂರು ನೀಡಿದ್ದಾರೆ ವಿನಯ್ ಸಹೋದರ ಗಗನ್ ಜೀವನ್. ವಿನಯ್ ಸೋದರರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಾಥ್ ನೀಡಿದರು. ಆರೋಪಿಗಳನ್ನ ಬಂಧಿಸುವಂತೆ ಕೊಡಗು ಎಸ್ಪಿಗೆ ಮನವಿ ಮಾಡಿದರು. ಏಪ್ರಿಲ್ 4ರಂದು ಆತ್ಮಹತ್ಯೆ ಮಾಡಿಕೊಂಡಂತಹ ವಿನಯ್ ಪ್ರಕರಣದ ತನಿಖೆ ನಡೀತಾ ಇದೆ. ರಾಜಕೀಯ ತಿರುವುಗಳನ್ನ ಕೂಡ ಪಡ್ಕೋತಾ ಇದೆ. ಇದೆಲ್ಲದರ ನಡುವೆ ವಿನಯ್ ಸೋಮಯ್ಯ ಸೋದರರು ಸೂಕ್ತ ತನಿಖೆ ನಡೆಸುವಂತೆ ಕೋರಿ ದೂರನ್ನ ನೀಡಿದ್ದಾರೆ. ವಿನಯ್ ಸೋದರರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಾಥ್ ನೀಡಿದರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕೊಡಗು ಎಸ್ಪಿಗೆ ದೂರನ್ನ ಸಲ್ಲಿಸ್ತಾ ಇರೋ ದೃಶ್ಯ. ವಿನಯ್ ಆತ್ಮಹತ್ಯೆ ಕೇಸ್ನಲ್ಲಿ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ. ಕೊಡಗು ಎಸ್ಪಿಗೆ ವಿನಯ್ ಸೋದರರು ದೂರನ್ನ ಕೊಟ್ಟಿದ್ದಾರೆ. ಸೂಕ್ತ ತನಿಖೆಯನ್ನ ನಡೆಸುವಂತೆ ದೂರು ನೀಡಿದ್ದಾರೆ. ದೂರು ದಾಖಲಾಗಿದೆ. ಸೂಕ್ತ ತನಿಖೆ ನಡೆಸುವಂತೆ ದೂರು ನೀಡಿದ್ದಾರೆ ವಿನಯ್ ಸಹೋದರ ಗಗನ್ ಜೀವನ್. ವಿನಯ್ ಸೋದರರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಾಥ್ ನೀಡಿದರು. ಆರೋಪಿಗಳನ್ನ ಬಂಧಿಸುವಂತೆ ಕೊಡಗು ಎಸ್ಪಿಗೆ ಮನವಿ ಮಾಡಿದರು. ಏಪ್ರಿಲ್ 4ರಂದು ಆತ್ಮಹತ್ಯೆ ಮಾಡಿಕೊಂಡಂತಹ ವಿನಯ್ ಪ್ರಕರಣದ ತನಿಖೆ ನಡೀತಾ ಇದೆ. ರಾಜಕೀಯ ತಿರುವುಗಳನ್ನ ಕೂಡ ಪಡ್ಕೋತಾ ಇದೆ. ಇದೆಲ್ಲದರ ನಡುವೆ ವಿನಯ್ ಸೋಮಯ್ಯ ಸೋದರರು ಸೂಕ್ತ ತನಿಖೆ ನಡೆಸುವಂತೆ ಕೋರಿ ದೂರನ್ನ ನೀಡಿದ್ದಾರೆ. ವಿನಯ್ ಸೋದರರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಾಥ್ ನೀಡಿದರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕೊಡಗು ಎಸ್ಪಿಗೆ ದೂರನ್ನ ಸಲ್ಲಿಸ್ತಾ ಇರೋ ದೃಶ್ಯ. ವಿನಯ್ ಆತ್ಮಹತ್ಯೆ ಕೇಸ್ನಲ್ಲಿ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ. ಕೊಡಗು ಎಸ್ಪಿಗೆ ವಿನಯ್ ಸೋದರರು ದೂರನ್ನ ಕೊಟ್ಟಿದ್ದಾರೆ. ಸೂಕ್ತ ತನಿಖೆಯನ್ನ ನಡೆಸುವಂತೆ ದೂರು ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.